ಹೌದು ಸ್ನೇಹಿತರೆ, ಈ ಕಡೆ ಹೋದ್ರೆ KR ನಗರ ಚುಂಚನಕಟ್ಟೆಗೆ ಹೋಗುತ್ತೆ. ಇದೇ ದೇವಸ್ಥಾನದ ಮೇನ್ ಎಂಟ್ರೆನ್ಸ್ ಹೋಗುವಂತ ಜಾಗ. ಈ ರೋಡು ನೋಡ್ಬೋದು ಹೇಗಿದೆ ಅಂತ. ಸುತ್ತ ತೋಟ, ಕಬ್ಬನ ಗದ್ದೆಗಳು. ಇದೇ ರೋಡಲ್ಲಿ ಮುಂದೆ ಹೋಗ್ಬೇಕು ದೇವಸ್ಥಾನಕ್ಕೆ. ಬನ್ನಿ ಆ ಮಾಡಿದ್ರಲ್ಲ, ರಾವಣ ಶಿವನ ಭಕ್ತ. ಅದರಿಂದ ಒಂದು ದೋಷಕ್ಕೆ ಹಾಗೆ ಈ ಕಡೆ ಸ್ವಲ್ಪ ದೂರ ಬಂದ್ರೆ ಇಲ್ಲೇನೆ ಪಕ್ಕದಲ್ಲಿ ನವಗ್ರಹ ದೇವಸ್ಥಾನನೂ ಕೂಡ ನೀವು ನೋಡ್ಬೋದು. ಹಾಗೆ ಅವಾಗ್ಲೇ ನೋಡಿದ್ರಲ್ಲ, ಇದೇನೆ ಆಂಜನೇಯ ಸ್ವಾಮಿ ದೇವಸ್ಥಾನ ಹೇಗಿದೆ ಅಂತ ನೋಡ್ಬೋದು. ತುಂಬಾ ಅದ್ಭುತವಾದ ಸ್ಥಳದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಹೇಗಿದೆ ಅಂತ ಕಾವೇರಿ ಹೊಳೆ ತುಂಬಾ ಪ್ರಶಾಂತವಾಗಿದೆ. ದೇವಸ್ಥಾನದಲ್ಲಿ ಒಂದು ಲೈನ್ ಇದೆ, ಆ ಲೈನ್ ನ ತೋರಿಸ್ತೀನಿ ಏನಂತ ಬರ್ಸಿದ್ದಾರೆ ಅಂತ. ನಾನು ಇದುವರೆಗೂ ಯಾವ ದೇವಸ್ಥಾನದಲ್ಲೂ ಆ ರೀತಿ ನೋಡಿಲ್ಲ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಮ್ಮ ವಿಡಿಯೋಗೆ ಸ್ವಾಗತ. ಇವತ್ತು ನಾನು ನಿಮ್ಗೊಂದು ಸುಂದರವಾದ ದೇವಸ್ಥಾನನ ಪರಿಚಯ ಮಾಡಿಸ್ತೀನಿ. ತುಂಬಾ ವಿಶೇಷ ಆಗಿರೋಂಥ ದೇವಸ್ಥಾನ ಅದು. ಬನ್ನಿ ಹೋಗಿ ಸಿಗೋಣ ಆ ದೇವಸ್ಥಾನದ ಹತ್ರ. ಅದು ದೇವಸ್ಥಾನ ಯಾವುದು, ಏನು, ಎಲ್ಲಿ ಬರುತ್ತೆ, ಏನು ಅನ್ನೋದನ್ನೆಲ್ಲ ನಾನು ನಿಮ್ಗೆ ಅಲ್ಲಿ ಹೋಗಿ ವಿವರಣೆ ಕೊಡ್ತೀನಿ. ನಮ್ಮ ಚಾನಲ್ನ ಇನ್ನೂ ಯಾರೋ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಇನ್ನೂ ನಿಮಗೆ ತುಂಬ ಒಳ್ಳೆ ವಿಡಿಯೋನ ನಾನು ಈಗ ತೋರಿಸ್ತಾ ಹೋಗ್ತೀನಿ ಒಂದೊಂದಾಗಿ. ಬನ್ನಿ ಇವಾಗ ಹೋಗಿ ಆ ದೇವಸ್ಥಾನದ ಹತ್ರ ಸಿಗೋಣ, ಯಾವುದು ಏನು ಅಂತ ನಿಮ್ಗೆ ಅಲ್ಲಿ ಹೋಗಿ ತೋರಿಸ್ತೀನಿ. ಹೌದು ಸ್ನೇಹಿತರೆ, ಈ ಕಡೆ ಹೋದ್ರೆ KR ನಗರ ಚುಂಚನಕಟ್ಟೆಗೆ ಹೋಗುತ್ತೆ. ಇದೇ ದೇವಸ್ಥಾನದ ಮೇನ್ ಎಂಟ್ರೆನ್ಸ್ ಹೋಗುವಂತ ಜಾಗ. ಈ ರೋಡು ಹೊಸೂರಿಗೆ ಹೋಗುವಂತ ರೋಡ್ ಬಂದು ಇರುತ್ತೆ. ಈ ದೇವಸ್ಥಾನ ಹೊಸೂರಿಗೆ ಸೇರ್ಕೊಳ್ಳುತ್ತೆ. ಬನ್ನಿ ಈ ದೇವಸ್ಥಾನದ ಒಳಗಡೆ ಹೋಗೋಣ ಇವಾಗ. ಆರ್ಚ್ ಒಳಗಡೆ ಹೋಗೋಣ. ಇದು ಸುಮಾರು KR ನಗರದ ಒಂದು 20 ಕಿಲೋಮೀಟರ್ ದೂರದಲ್ಲಿದೆ. ಚುಂಚನಕಟ್ಟೆ ಮಾರ್ಗವಾಗಿ ಬರಬೇಕು ಅಂದ್ರೆ ಚುಂಚನಕಟ್ಟೆ ಹೊಸೂರ್ಗೆ ಹೋಗುವಂತ ರೋಡಲ್ಲಿ ಈ ದೇವಸ್ಥಾನ ಸಿಗುತ್ತೆ. ಬನ್ನಿ ಆರ್ಚ್ ಒಳಗಡೆ ಹೋಗೋಣ, ಹೇಗಿದೆ ದೇವಸ್ಥಾನ ಅಂತ ನೋಡ್ಕೊ ಬರೋಣ ಒಳಗಡೆ ಹೋಗಿ. ಇವಾಗ ಏನ್ ನೋಡೋದ್ರಲ್ಲ ಆರ್ಚು, ಆ ಆರ್ಚಿಂದ ಒಳಗಡೆ ಎಂಟ್ರಿ ಆಗಿ ಬರಬೇಕು. ನೋಡಿ ಯಾವ ರೀತಿ ಇದೆ ಅಂತ. ಸುಂದರವಾದ ತೋಟ ತೋರಿಸ್ತಾ ಹೋಗ್ತೀನಿ ಇವಾಗ. ನೋಡಿ ನಾವು ಹೋಗೋ ಅಂತ ರೋಡಲ್ಲಿ ಯಾವ ರೀತಿ ಪ್ರಶಾಂತವಾದ ವಾತಾವರಣ ಇದೆ, ಹೇಗಿದೆ ಅಂತ. ದೇವಸ್ಥಾನಕ್ಕೆ ಹೋಗೋ ಅಂತ ರೋಡು ನೋಡ್ಬೋದು ಹೇಗಿದೆ ಅಂತ. ಸುತ್ತ ತೋಟ, ಕಬ್ಬನ ಗದ್ದೆಗಳು. ಇದೇ ರೋಡಲ್ಲಿ ಮುಂದೆ ಹೋಗ್ಬೇಕು ದೇವಸ್ಥಾನಕ್ಕೆ. ಬನ್ನಿ ಆ ದೇವಸ್ಥಾನದ ಹತ್ರ ಹೋಗಿ ಸಿಗೋಣ, ಹೇಗಿದೆ ಏನು ಅಂತ ನೋಡ್ಕೊಂಡ್ ಬರೋಣ. ಇವಾಗ ಏನು ನೋಡ್ತಾ ಇದ್ದೀರಾ, ಇದೇ ಬಂದು ರಾಮಲಿಂಗೇಶ್ವರ ದೇವಸ್ಥಾನ ಹೇಗಿದೆ ಅಂತ ನೋಡ್ಬೋದು. ಈ ಕಡೆ ಹೋದರೆ ಹೊಳೆ ಸಿಗುತ್ತೆ, ಅದನ್ನು ನೆಕ್ಸ್ಟ್ ತೋರಿಸ್ತಾ ಹೋಗ್ತೀನಿ. ಬನ್ನಿ ಇವಾಗ ದೇವ್ರ ದರ್ಶನ ಮಾಡಿ ದೇವ್ರ ಬಗ್ಗೆ ಇತಿಹಾಸನ ತಿಳ್ಕೊಳ್ಳೋಣ. ಅರ್ಚಕರನ್ನ ಕೇಳಿ ನೋಡೋಣ, ಬನ್ನಿ ಏನು ಹೇಳ್ತಾರೆ. ಗರ್ಭಗುಡಿ ಒಳಗಡೆ ನೋಡ್ಬೋದು ಹೇಗಿದೆ ಅಂತ. ಬನ್ನಿ ಅರ್ಚಕರು ಬರ್ತಾರೆ, ಈ ದೇವಸ್ಥಾನ ಬಗ್ಗೆ ತಿಳಿಸ್ಕೊಳ್ಳೋಣ. ಸುತ್ತ ಹೇಗಿದೆ ನೋಡಿ, ತುಂಬ ಪರಿಸರದ ವಾತಾವರಣ, ತುಂಬ ನೆಮ್ಮದಿ ಇರೋವಂಥ ವಾತಾವರಣ ಇದೆ ಇಲ್ಲಿ. ಬನ್ನಿ ಒಂದೊಂದಾಗಿ ತಿಳ್ಕೊಳ್ಳೋಣ. ನೋಡ್ಬೋದು ರಾಮಲಿಂಗೇಶ್ವರ ಯಾವ ರೀತಿ ಅಲಂಕಾರದಲ್ಲಿದ್ದಾರೆ ಅಂತ. ಈ ಥರ ರಾಮಲಿಂಗೇಶ್ವರ ದೇವಸ್ಥಾನ ನೋಡಿದರೆ ಯಾರಾದರೂ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿದೆ ಅಂತ. ನಿಮ್ಮ ಹೆಸರು? ಮಾದೇವ್ ಅಂತ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ರಿ? ಒಂದು 20 ವರ್ಷದಿಂದ ಮಾಡ್ತಾ ಇದ್ದೀವಿ. ಈ ದೇವಸ್ಥಾನದ ಇತಿಹಾಸ ಏನು? ಇದು ಶ್ರೀರಾಮ ವನವಾಸಕ್ಕೆ ಬಂದಾಗ ಪ್ರತಿಷ್ಠಾಪನೆ ಮಾಡಿದ ಲಿಂಗ ಇದು. ರಾವಣನ ಸಂಹಾರ ಮಾಡಿದ್ರಲ್ಲ, ರಾವಣ ಶಿವನ ಭಕ್ತ. ಅದರಿಂದ ಒಂದು ದೋಷಕ್ಕೆ ಒಂದು ಲಿಂಗನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಶ್ರೀರಾಮ. ಅದಕ್ಕೆ ರಾಮಲಿಂಗೇಶ್ವರ ಅಂತ ಹೆಸರಿಟ್ಟಿದೆ. ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಓಪನ್ ಇರ್ತದೆ. ಶಿವರಾತ್ರಿ ಜಾಗರಣೆ ಮಾರನೆಗೆ ಸೂರ್ಯ ಉದಯ ಆಯ್ತದಲ್ಲ, ಡೈರೆಕ್ಟು ಸೂರ್ಯ ಕಿರಣ ಸ್ವಾಮಿ ಮೇಲೆ ಬೀಳ್ತದೆ. ದೇವಸ್ಥಾನ ಜೀವನದಾನ ಮಾಡಿದ್ದು ಒಬ್ಬರು, ಸುತ್ತ ಎಲ್ಲ ಬೇಲಿ ಬೆಳ್ಕೊಬಿಟ್ಟಿತ್ತು. ಒಬ್ಬರು ನಂಜುಂಡ ಸ್ವಾಮಿಯವರು ಜೀವನದಾನ ಮಾಡಿದರು. ಇದು 77, 78ರಿಂದ ಜೀವನದಾನ ಆಗಿದೆ. ಅವರು ತೀರ್ಕೋಬಿಟ್ರು. ಅವ್ರ ಮಗ ಅನಂತ ಪ್ರಕಾಶ್ ಅವರು ಈಗ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ಹೊಸೂರು ಗ್ರಾಮಕ್ಕೆ ಸೇರಿದೆ. ಹೊಸೂರು ಗ್ರಾಮಕ್ಕೆ ಸೇರೈತೆ. ಸರ್ಕಾರದಿಂದ ಇದು ಯಾವುದೇ ಜೀರ್ಣೋದ್ಧಾರ ಆಗಿಲ್ಲ? ಯಾವುದೇ ಜೀರ್ಣೋದ್ಧಾರ, ಎಲ್ಲ ಭಕ್ತಾದಿಗಳಿಂದ. ಈಗ ಶಿವರಾತ್ರಿಯಲ್ಲಿ ಒಂದು 10 ಕ್ವಿಂಟಾಲ್ 12 ಕ್ವಿಂಟಾಲ್ ಅನ್ನ ನಡೀತದೆ. ನಾವು ಯಾವ ಗ್ರಾಮಕ್ಕೂ ಹೋಗಿ 100 ರೂಪಾಯಿ ಕೊಡಿ, 50 ರೂಪಾಯಿ ಕೊಡಿ ಅಂತ ಯಾರನ್ನೂ ಕೇಳಕ್ಕೆ ಹೋಗಲ್ಲ. ಎಲ್ಲ ಭಕ್ತಾದಿಗಳು ಇಲ್ಲಿಗೆ ತಂದುಕೊಡ್ತಾರೆ. ಈ ದೇವಸ್ಥಾನದ ಏನು ನಂಬಿಕೆ? ನಂಬಿಕೆಯಿಂದ ಭಕ್ತಾದಿಗಳು ಬಂದು ಸೇವೆ ಮಾಡ್ತಾರೆ. ಸ್ವಾಮಿ ಕಷ್ಟ ಹೊಡಿತಾನೆ, ಅದರಿಂದ ಇದು ಮುಂದುವರೆದಿದೆ. ಯಾವ ರಾಜಕೀಯ ಸ್ವಾಮಿಗಳು ಯಾರೂ ಇಲ್ಲ, ಯಾವ ಇದು ಇಲ್ಲ, ಎಲ್ಲ ಭಕ್ತಾದಿಗಳದೇ.
ಇಲ್ಲಿ ಭಕ್ತಿ ಸ್ವಾಮಿ ಕಷ್ಟ ಹೊಡಿತಾನೆ, ಅದರಿಂದ ಭಕ್ತಾದಿಗಳಿಂದ ಇದು ಮುಂದುವರೆದಿದೆ. ಯಾವ್ಯಾವ ವಾರ ದೇವಸ್ಥಾನ ಇರ್ತದೆ? ನಾವು ಡೈಲಿ ಬೆಳಿಗ್ಗೆ 6 ಗಂಟೆ ತೆಗೆದ್ರೆ ಎಲ್ಲ ತೊಳೆದು ಅಭಿಷೇಕ ಮಾಡಿ 8:30 ಬೆಳಿಗ್ಗೆ 8:30 ಮಹಾಮಂಗಳಾರತಿ, 9 ಗಂಟೆ ಒಳಗೆ ಮಹಾಮಂಗಳಾರತಿ ಇದೆ. ಇನ್ನು ಸಂಜೆ 6 ಗಂಟೆ ಗಂಟ ಬಂದವರಿಗೆ ಪೂಜೆ ಮಾಡ್ಕೊಡ್ತೀವಿ. 6-6:30 ಬಾಗ್ಲಾಗ್ತದೆ. ಇದ್ರ ಏನ್ ಇತಿಹಾಸ ಮಾದೇವಣ್ಣ? ಅದೇ ಇದು ಶ್ರೀರಾಮ ವನವಾಸ ಬಂದಾಗ ಪ್ರತಿಷ್ಠಾಪನೆ ಮಾಡಿದ್ದು. ಈಗ ಅಲ್ಲಿ ಕೋದಂಡರಾಮ ದೇವಸ್ಥಾನ ಅದಲ್ಲ, ಅಲ್ಲಿ ಅದ್ರ ಬಗೆಗೆ ನಮ್ಗೆ ಅಷ್ಟು ಇದಿಲ್ಲ. ಈ ದೇವಸ್ಥಾನಕ್ಕೆ ಬಂದು ಹೋಗಿದ್ರು ಅನ್ನೋದೊಂದಿದೆ. ಶ್ರೀರಾಮ ಒಟ್ಟನೆ ಪ್ರತಿಷ್ಠಾಪನೆ ಮಾಡಿದ್ದು. ಶ್ರೀರಾಮ ಪ್ರತಿಷ್ಠಾಪನೆ ಮಾಡಿರೋದು. ಪಕ್ಕದಲ್ಲಿ ಚಾಮುಂಡೇಶ್ವರಿ ಇದ್ದಾರೆ, ಅಲ್ಲೇ ಹ್ಮ್ ಇದು ಅನುದಾನ ನಡೀತದೆ. ಬೆಳಿಗ್ಗೆ ಅಮಾವಾಸ್ಯೆ ಹುಣ್ಣಿಮೆ ಬಾತ್ ಮಾಡ್ತೀವಿ. ಬೆಳಿಗ್ಗೆ ಬೆಲ್ದಾನ ಮಾಡಿ ಎಡೆ ಮಾಡ್ತೀವಲ್ಲ, ಅದು ಬಂದವರು ಭಕ್ತಾದಿಗಳಿಗೆಲ್ಲ ಕೊಡ್ತೀವಿ. ಇನ್ನು ಅಮಾವಾಸ್ಯೆ ಹುಣ್ಣಿಮೆಲಿ ಬಾತ್ ಮಾಡ್ತೀವಿ. ಸರಿ ಮದ. ಈ ದೇವಸ್ಥಾನದ ಮುಖ್ಯ ಅರ್ಚಕರು ಯಾರ್ಯಾರು ಮದ? ಅನಂತ ಪ್ರಕಾಶ್ ನನ್ನೂನ್ ಸ್ವಾಮಿ ಅವ್ರ ಮಗ ಅನಂತ ಪ್ರಕಾಶ್. ಅವರು ಇದೇ ಊರವರ? ಅವರು ಮೈಸೂರವರು. ಅವ್ರು ಇಲ್ಲಿ ನಡ್ಸ್ಕೊಂಡು ಹೋಗ್ತಾರೆ ದೇವಸ್ಥಾನ. ತಂದೆ ಇದ್ ಮಾಡಿದ್ರಲ್ಲ, ಅದರಿಂದ ಅವ್ರು ನಡ್ಸ್ಕೊಳ್ತಾ ಇದ್ದಾರೆ. ಅವ್ರ ಜೊತೆಗೆ ಮಾದೇವ್ ಅಂತ ಇದ್ದೀವಿ, ಯಾದನಗರ ನಮ್ದು. ಇನ್ನೊಬ್ರು ಮಾಯಿಗೋಡ್ನಳ್ಳಿ ವಾಗೀಸ್ ಅಂತಿದ್ದಾರೆ, ಅವರು ಸಹ ಅರ್ಚಕರು. ಅವರು 3 ಜನ ಇಲ್ಲಿ ಅರ್ಚಕರು. ಸರಿ ಮಾದೇವಣ್ಣ, ಆಯ್ತು. ಹಾಗೆ ಈ ಕಡೆ ಸ್ವಲ್ಪ ದೂರ ಬಂದರೆ ಇಲ್ಲೇನೆ ಪಕ್ಕದಲ್ಲಿ ನವಗ್ರಹ ದೇವಸ್ಥಾನನೂ ಕೂಡ ನೀವು ನೋಡ್ಬೋದು. ಹಾಗೆ ಆ ಕಡೆ ಏನು ನೋಡ್ತಾ ಇದ್ದೀರಾ ಅದು ಬಂದು ಆಂಜನೇಯ ಸ್ವಾಮಿ ದೇವಸ್ಥಾನ, ಅದನ್ನು ತೋರಿಸ್ತಾ ಹೋಗ್ತೀನಿ. ಹೇಗಿದೆ ನೋಡಿ, ಪ್ರಶಾಂತವಾದ ವಾತಾವರಣ. ಇದು ಏನಪ್ಪ ಅಂತಂದರೆ ನಮಗೆ ತುಂಬ ಒಂದು ಪ್ರಶಾಂತವಾದ ಜಾಗದಲ್ಲಿ ಈ ದೇವಸ್ಥಾನ ಸಿಗುತ್ತೆ. ಶಿವರಾತ್ರಿ ದಿನ 10 ಕ್ವಿಂಟಾಲ್ ಅನ್ನ ಬೇಯಿಸ್ತಾರಂತೆ. ತುಂಬ ಅದ್ಭುತವಾದ ದೇವಸ್ಥಾನ. ನಮ್ಮ KR ನಗರದಿಂದ ಸುಮಾರು ಒಂದು 20 ಕಿಲೋಮೀಟರ್ ದೂರದಲ್ಲಿ ಇರುವಂಥ ದೇವಸ್ಥಾನ ಇದು. ಬನ್ನಿ, ಯಾರೆಲ್ಲ ಬಂದಿಲ್ಲ ಬಂದು ದೇವಸ್ಥಾನನ ನೋಡಿ. ತುಂಬ ಹಳೆಯದಾದ ದೇವಸ್ಥಾನ ಹೇಗಿದೆ ಅಂತ. ರಾಮ ವನವಾಸಕ್ಕೆ ಬಂದಾಗ ಇಲ್ಲಿ ಒಂದು ಶಿವನ ಮೂರ್ತಿಯನ್ನು ನಿರ್ಮಿಸಿರೋದು. ಅದಕ್ಕೆ ರಾಮ ಲಿಂಗೇಶ್ವರ ಅದಂತ ಹೆಸರು ಬಂದಿರೋ ಅಂತ ಹೇಳಿದ್ರಲ್ಲ ನಮ್ಮ ಅರ್ಚಕರು. ನೋಡ್ಬೋದು ಈಗ ಹೇಗಿದೆ ಅಂತ. ಬನ್ನಿ, ಈ ಕಡೆ ಕಾವೇರಿ ಹೊಳೆ ಇದೆ, ಅದನ್ನು ತೋರಿಸ್ತಾ ಹೋಗ್ತೀನಿ ಒಂದೊಂದಾಗಿ. ಅವಾಗಲೇ ನೋಡಿದ್ರಲ್ಲ, ಇದೇನೆ ಆಂಜನೇಯ ಸ್ವಾಮಿ ದೇವಸ್ಥಾನ ಹೇಗಿದೆ ಅಂತ ನೋಡ್ಬೋದು. ತುಂಬ ಅದ್ಭುತವಾದ ಸ್ಥಳದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ನೋಡ್ಬೋದು ಹೇಗಿದೆ ಅಂತ. ಇವತ್ತು ಶನಿವಾರ ಆಗಿರೋದ್ರಿಂದ ಹೇಗೋ ಆಂಜನೇಯ ಸ್ವಾಮಿ ದರ್ಶನ ಇಲ್ಲೇ ಆಯಿತು. ಈ ಕಡೆ ಹೋದರೆ ಸ್ನಾನ ಮಾಡಲು ಕಾವೇರಿ ಹೊಳೆ ಇದೆ. ಮತ್ತು ದೇವಸ್ಥಾನದ ಅಭಿಷೇಕಕ್ಕೆಲ್ಲ ನೀರು ಇಲ್ಲಿಂದನೇ ತರೋದು. ನೋಡ್ಬೋದು ಹೇಗಿದೆ ಅಂತ. ಬನ್ನಿ, ಅದನ್ನು ತೋರಿಸ್ತಾ ಹೋಗ್ತೀನಿ ಹೇಗಿದೆ ಆ ಕಡೆ ಸೈಡು ಅಂತ. ನೋಡ್ಬೋದು ತುಂಬವಾದ ಒಂದು ದೊಡ್ಡ ಹಳ್ಳಿ ಮರದ ಕೆಳಗಡೆ ದೇವಸ್ಥಾನ ಇದೆ. ಮತ್ತು ಇಲ್ಲಿ ತುಂಬ ಕೋತಿಗಳ ಕಾಟ. ನೋಡ್ಬೋದು ಹೇಗಿದೆ ಅಂತ. ಇಲ್ಲಿ ಕೋತಿಗಳೆಲ್ಲ ಇವೆ. ನೋಡಿ ಹೇಗಿದೆ ದೇವಸ್ಥಾನ. ತುಂಬ ಜನಕ್ಕೆ ಈ ದೇವಸ್ಥಾನ ಗೊತ್ತೇ ಇರಲಿಲ್ಲ. ನಾವು ಫಸ್ಟ್ ಟೈಮ್ ಒಂದಪ್ಪ ಬಂದಿದ್ದು, ಇದು 2ನೇ ಟೈಮ್ ಬಂದಿರೋದು. ನೋಡ್ಬೋದು ಆ ಅರ್ಚಕರು ನಮಗೆ ತುಂಬ ಬೇಕಾದವರು, ಗೊತ್ತಿರೋರೇ ಆಗಿರೋದ್ರಿಂದ ನಮಗೆ ಅಷ್ಟು ಸಂಪೂರ್ಣ ವಿವರ ಸಿಕ್ತು. ನೋಡ್ಬೋದು ಹೇಗಿದೆ ಅಂತ ದೇವಸ್ಥಾನ. ಸುತ್ತ ಕಬ್ಬಿನ ತೋಟ ಇದೆ, ಗದ್ದೆ ಎಲ್ಲ ಇದೆ, ಪ್ರಶಾಂತವಾದ ವಾತಾವರಣ ಇದೆ. ಬನ್ನಿ, ಈ ಕಾವೇರಿ ಹೊಳೆ ನೋಡ್ಕೊಬರೋಣ ಹೇಗಿದೆ ಅಂತ. ಕಾವೇರಿ ಹೊಳೆ ತುಂಬ ಪ್ರಶಾಂತವಾಗಿದೆ. ರಾಮನ ಜೊತೆ ಹೇಗೆ ಹನುಮಂತ ಇತ್ತು ಹಾಗೆ ಇಲ್ಲಿ ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ. ರಾಮನ ಜೊತೆ ಹನುಮಂತ ಇದ್ದ ಹಾಗೆಯೇ ಇಲ್ಲೂ ಸುಧಾ ಹೀಗೆ ಇರೋದು. ಹೇಗಿದೆ ಅಂತ ದೇವಸ್ಥಾನ ನೋಡ್ತಾ ಹೋಗ್ಬೋದು. ತುಂಬ ಸುಂದರವಾದ ದೇವಸ್ಥಾನ. ಇದೆಲ್ಲ ಏನು ನೋಡ್ತಾ ಇದ್ರೆ ಇದು ಈಗ ಹೊಸದಾಗಿ ನಿರ್ಮಾಣ ಮಾಡಿರೋವಂಥದ್ದು. ತುಂಬ ಹಳೆಯ ಕಾಲದ ದೇವಸ್ಥಾನ. ನೋಡ್ಬೋದು ಹೇಗಿದೆ ಅಂತ ಹೊರಗಡೆಯಿಂದ ಹೇಗೆ ಕಾಣಿಸ್ತಿದೆ ನೋಡಿ ಹೇಗಿದೆ ಅಂತ.
ದೇವಸ್ಥಾನದಲ್ಲಿ ಒಂದು ಲೈನ್ ಇದೆ, ಆ ಲೈನ್ನ ತೋರಿಸ್ತೀನಿ ಏನಂತ ಬರ್ಸಿದ್ದಾರೆ ಅಂತ. ನಾನು ಇದುವರೆಗೂ ಯಾವ ದೇವಸ್ಥಾನದಲ್ಲೂ ಆ ರೀತಿ ನೋಡಿಲ್ಲ. ಬನ್ನಿ ಅದು ಯಾವುದು ಲೈನು ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಿ ಬರ್ಸಿದ್ದಾರೆ ಅದನ್ನು. ಇಲ್ಲಿವರೆಗೂ ನಾವು ಯಾವುದೇ ದೇವಸ್ಥಾನದಲ್ಲಿ ಹೋದಾಗಲೂ ನೋಡಿಲ್ಲ ಆ ಥರ ಅದನ್ನ. ಬನ್ನಿ ಇವಾಗ ತೋರಿಸ್ತೀನಿ ಅದು ಏನು ಅಂತ. ನೋಡೋದ್ರಲ್ಲ ಸ್ನೇಹಿತರೆ ಹೇಗಿದೆ ಅಂತ ನಮ್ಮ ರಾಮಲಿಂಗೇಶ್ವರ ದೇವಸ್ಥಾನ. ನೀವು ಒಂದಪ್ಪ ಬನ್ನಿ. ಈ ದೇವಸ್ಥಾನ ಚುಂಚನಕಟ್ಟೆ ಮತ್ತು ಹೊಸೂರು ಮಾರ್ಗದಲ್ಲಿ ಸಿಗುತ್ತೆ. ನೀವೇನು ನೋಡಿದ್ರಲ್ಲ ಮೊದಲೇ ಆರ್ಚು ಅಲ್ಲಿ ಸಿಗುತ್ತೆ. ತುಂಬ ಪ್ರಶಾಂತವಾದ ದೇವಸ್ಥಾನ, ಯಾರು ಇರಲ್ಲ, ಪ್ರಶಾಂತವಾಗಿರುತ್ತೆ. ಬನ್ನಿ ದೇವಸ್ಥಾನಕ್ಕೊಂದಪ್ಪ ಭೇಟಿ ನೀಡಿ. ತುಂಬ ಅದ್ಭುತವಾಗಿದೆ. ನಮ್ಮ ರಾಮ ಅವರು ನಿರ್ಮಿಸಿರೋಂಥ ರಾಮಲಿಂಗೇಶ್ವರ ದೇವಸ್ಥಾನ ಅದು. ಬನ್ನಿ ನೋಡಿ ಹೇಗಿದೆ ಅಂತ. ನೋಡಿದ್ರಲ್ಲ ಈ ದೇವಸ್ಥಾನ ತುಂಬ ಪುರಾತನ ದೇವಸ್ಥಾನ, ಸರ್ಕಾರದಿಂದ ವಂಚಿತವಾಗಿದೆ. ಏನಕ್ಕೆ ಅಂತಂದರೆ ಅಭಿವೃದ್ಧಿ ತುಂಬ ಆಗಬೇಕು ಆ ದೇವಸ್ಥಾನಕ್ಕೆ, ತುಂಬ ಜನಕ್ಕೆ ಆ ದೇವಸ್ಥಾನದ ಬಗ್ಗೆ ಗೊತ್ತಾಗಬೇಕು. ಅಲ್ಲಿನ ಗ್ರಾಮಸ್ಥರು ಆ ದೇವಸ್ಥಾನದ ಬಗ್ಗೆ ಸ್ವಲ್ಪ ಸರ್ಕಾರಕ್ಕೆ ತಿಳಿಸಿ ಅಲ್ಲಿ ಅಭಿವೃದ್ಧಿ ಆಗುವಂಥ ಕೆಲಸನ ಮಾಡಿಸ್ಬೇಕು. ಈಗ ಹೇಗೆ ನಮ್ಮ ಚುಂಚನಕಟ್ಟೆ ಅಭಿವೃದ್ಧಿಯಾಗಿ ಈಗ ಪ್ರವಾಸೋದ್ಯಮಕ್ಕೆ ಸೇರ್ಕೊಂಡಿದೆ, ಆ ಥರ ಅದು ಪುರಾತನ ದೇವಸ್ಥಾನ. ಅದರಿಂದ ಅಲ್ಲಿ ಜನಗಳ ಸಂಖ್ಯೆ ಕಡಿಮೆಯಾಗಿದೆ. ಏನಂತಂದರೆ ಶಿವರಾತ್ರಿಲಿ ಒಂದಿನ ಬಿಟ್ಟರೆ ಇನ್ನು ಜನಗಳ ಸಂಖ್ಯೆ ಕಡಿಮೆ. ಅದು ಎಲ್ರಿಗೂ ಗೊತ್ತಾಗಬೇಕು. ಆ ರೀತಿ ಏನಾದರೂ ಅಲ್ಲಿಗೆ ಅಭಿವೃದ್ಧಿ ಆಗೋವಂಥ ಕೆಲಸನ ಮಾಡಬೇಕು ಸರ್ಕಾರದಲ್ಲಿ. ಆ ಲೈನ್ ಹೇಗಿದೆ ಅಂತ ನೋಡಿ, ಹೇಗಿದೆ ಅಂತ ದೇವಸ್ಥಾನ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದ್ಭುತವಾಗಿರುವಂಥ ದೇವಸ್ಥಾನನ ನಾನು ಇವತ್ತು ತಿಳಿಸ್ತೀನಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಒಂದು ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.